ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ ದೊಡ್ಡಪ್ಪ, ನನ್ನ ತಂಗಿ ರಾಧಿಕಾ ನಿಮ್ ಮಕ್ಕಳಿಗೆ ಏನ್ ಕೆಟ್ಟದ್ ಮಾಡಿದಾಳೆ ಹೇಳಿ? ರಾಣ ಒಂದ್ ಅಮಾಯಕ ಹುಡುಗಿಗೆ ಮೋಸ ಮಾಡಿ ಅವಳು ಕೈ ಕೊಡೋದಕ್ಕೆ ನೋಡ್ದ. ಅದಕ್ಕೆ ರಾಧಿಕಾ ಒಂದು ಹೆಣ್ಣಿಗೆ ನ್ಯಾಯ ದೊರಕಿಸ್ಕೊಟ್ಲು. ಅದು ತಪ್ಪ? ಅನಗ ಚಿರುನ್ ಇಷ್ಟಪಟ್ಲು ಅಂತ ರಾಧಿಕಾ ಅವಳ ಪ್ರೀತಿನ ತ್ಯಾಗ ಮಾಡಿ ಅವಳಿಗೂ ಚಿರುಗೂ ಮದುವೆ ಮಾಡೋದಕ್ಕೆ ನೋಡಿದ್ಲು. ಆದ್ರೆ ಚಿರು ರಾಧಿಕನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಅದಕ್ಕೆ ಕಾರ್ತಿಕ್ ಜೊತೆ ಅನಗನ್ ಮದುವೆ ಆಗೋಗಾಯ್ತು. ಇದರಲ್ಲೆಲ್ಲ ನನ್ ತಂಗಿ ರಾಧಿಕನ್ ಏನ್ ತಪ್ಪಿದೆ ದೊಡ್ಡಪ್ಪ? ತಪ್ಪೇ ಮಾಡ್ದಿರೋರ್ ಮೇಲೆ ಇಷ್ಟೊಂದು ದ್ವೇಷ ಕಾರ್ತಿದ್ದೀರಲ್ಲ, ಯಾಕೆ? ಏಯ್, ಸಾಕು ಬಾಯ್ ಮುಚ್ಚೋ. ಬಿಟ್ರೆ ಓವರ್ ಆಗಿ ಮಾತಾಡ್ತಾ ಇದೀಯಾ? ನೀನ್ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ನಿನ್ ತಂಗಿ ಯಾವತ್ತಾದ್ರೂ ನನ್ ಗಂಡನಿಗೆ ಸ್ವಲ್ಪನಾದ್ರೂ ಗೌರವ ಕೊಟ್ಟು ಮಾತಾಡಿದಾಳ? ಯಾವಾಗ ನೋಡಿದ್ರು ದಿಮಾಕು ದುರಂಕಾರದಿಂದಾನೇ ಮಾತಾಡ್ತಿರ್ತಾಳೆ. ಅವಳ ಮಾತುಗಳನ್ನ ಕೇಳಿಸ್ಕೊಂಡಿರಕ್ಕೆ ನಾವೇನ್ ಬೀದಿ ಬಿಕಾರಿಗಳ? ಅಲ್ಲ ಕಣೋ, ನಿನ್ ಮಗಳಿಗೆ ಯಾರಾದ್ರೂ ಹೊಡೆದ್ರೆ ನೀನ್ ಅವ್ರಿಗೆ ಹೊಡಿತೀಯ ತಾನೆ? ಅದೇ ಕೆಲ್ಸ ನಾವು ಮಾಡಿದೀವಿ, ಆದ್ರೆ ಹಿಂದೆ ನಿಂತು ಮಾಡಿದೀವಿ ಅಷ್ಟೇ. ನೀನ್ ಹೇಳ್ತಾ ಇದೀಯ ನಿಮ್ಮನ್ನ ದೇವ್ರ ತರ ನೋಡ್ತಾ ಇದೀನಿ ಅಂತ, ಆದ್ರೆ ನಿನ್ ತಂಗಿ ನಮ್ಮನ್ನ ಹುಣಸೆ ಮರದಲ್ಲಿ ನೇತಾಡ್ತಾ ಇರೋ ದೆವ್ವಗಳ ತರ ನೋಡ್ತಿದ್ದಾಳೆ. ಆ ಕೋಪದಲ್ಲೇ ನಿಮ್ ಮನೆ ಹಾಳು ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಇದ್ರಲ್ಲಿ ತಪ್ಪೇನೂ ಇಲ್ಲ ಕಣೋ. ನಿಮ್ಮಮ್ಮನ್ನ ನಮ್ಮಣ್ಣ ತಳ್ಬಿಟ್ಟ ಅಂತ ಮತ್ತೆ ನೀನ್ ನಮ್ಮಮ್ಮನ್ ತಳ್ಳಕ್ ಬಂದೆ ನೋಡು, ಹಾಗೇನೆ ಇದು. ನಮ್ಮಪ್ಪಂಗ್ ಅವಮಾನ ಮಾಡ್ದವ್ರಿಗೆ ನಾವು ವಾಪಸ್ ಅವಮಾನ ಮಾಡ್ತೀವಿ. ಇದ್ರಲ್ಲಿ ದೊಡ್ಡಪ್ಪ ಆದ್ರೇನು ಚಿಕ್ಕಪ್ಪ ಆದ್ರೇನು ಎಲ್ರೂ ಮನುಷ್ಯರೇ. ಒಂದೇ ಕೋಪ, ಒಂದೇ ಈಗೋ.